2023ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆದ ಜೈಲರ್ ಮೂವಿಯ ಸಿಕ್ವೆಲ್ ಜೈಲರ್ 2 ಮೂವಿ ಶೂಟಿಂಗ್ ಭರ್ಜರಿಯಾಗಿ ತುಂಬಾ ಸ್ಪೀಡ್ ಆಗಿ ನಡೀತಾ ಇದೆ. ರಜನಿಕಾಂತ್ ಹೀರೋ ಆಗಿ ಆಕ್ಟಿಂಗ್ ಮಾಡ್ತಾ ಇರುವ ಜೈಲರ್ 2 ಮೂವಿಯ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸುವ ಹೊಸ ನ್ಯೂಸ್ಗಳು ಆಗಾಗ ಹೊರಗೆ ಬರ್ತಾನೆ ಇದ್ದಾವೆ. ಪ್ಯಾನ್ ಇಂಡಿಯಾ ಮೂವಿ ಆಗಿರುವ ಜೈಲರ್ 2 ಚಿತ್ರದಲ್ಲಿ ಎಲ್ಲ ಭಾಷೆಯ ಸ್ಟಾರ್ಸ್ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಯಾವ್ಯಾವ ಸ್ಟಾರ್ಸ್ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಮತ್ತು ಅವರು ಯಾವ್ಯಾವ ರೋಲ್ ಮಾಡ್ತಾ ಇದ್ದಾರೆ ಎನ್ನುವ ರೋಚಕ ಮಾಹಿತಿ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಬನ್ನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮುಂದೆ ನಾವು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ. ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಒತ್ತಿ ಹಾಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ. ಜೈಲರ್ ಮೂವಿಯಂತೆ ಈ ಮೂವಿಯಲ್ಲಿ ಸಹ ಬಿಗ್ ಸ್ಟಾರ್ ಕಾಸ್ಟಿಂಗ್ ಇದ್ದರು. ಅಲ್ಲಿ ಅನಾವಶ್ಯಕವಾಗಿ ಪಾತ್ರಗಳನ್ನು ತುರುಕಲಾಗಿತ್ತು. ಆ ಸ್ಟಾರ್ಸ್ಗೆ ಕಥೆಯ ಮಹತ್ವಕ್ಕೆ ತಕ್ಕಂತೆ ಉತ್ತಮ ಪಾತ್ರಗಳನ್ನು ನೀಡಿರಲಿಲ್ಲ. ಆದ್ದರಿಂದ ಆ ಪಾತ್ರಗಳು ನಿರಾಯಾಸವಾಗಿದ್ದವು. ಯಾವುದೇ ಫಿಲಿಂ ಎಲಿಮೆಂಟ್ಸ್ ಅಲ್ಲಿ ಕಾಣಲಿಲ್ಲ. ಆದರೆ ಜೈಲರ್ ಮೂವಿಯಲ್ಲಿ ಹಾಗಲ್ಲ. ಅಲ್ಲಿ ಪ್ರತಿಯೊಬ್ಬ ಸ್ಟಾರ್ಸ್ ಪಾತ್ರಗಳ ಪೋಷಣೆ ಆ ಕಥೆಯ ಮೂವಿಗೆ ತಕ್ಕಂತೆ ತುಂಬಾ ವ್ಯಾಲ್ಯೂ ಆ್ಯಡ್ ಆಗಿತ್ತು. ಆದ್ದರಿಂದಲೇ ನಮ್ಮ ಶಿವನ್ ಅವರು ತಮ್ಮ ಕಣ್ಣುಗಳಿಂದಲೇ ಮೋಡಿ ಮಾಡಿದರು. ಅಂತೆಯೇ ಮೋಹನ್ ಲಾಲ್, ಸುನೀಲ್ ಮೊದಲಾದರೂ ಸಹ ಆ ಸ್ಟೋರಿ ಆ ಸ್ಕ್ರೀನ್ ಪ್ಲೇಗೆ ಜೀವ ತುಂಬಿದರು. ಆದ ಕಾರಣ ಜೈಲರ್ ಮೂವಿ ಆ ವರ್ಷದ ತಮಿಳು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ನೆಲ್ಸನ್ ದಿಲೀಪ್ ಕುಮಾರ್ ಅವರ ನಿರ್ದೇಶನದ ಜೈಲರ್ ಭಾಗ 2ರಲ್ಲಿಯೂ ಸಹ ಶಿವಣ್ಣ ಅವರ ಪಾತ್ರವು ಹಾಗೇ ಇರಲಿದೆ. ಅದೇ ವಿಭಿನ್ನ ಪಾತ್ರದಲ್ಲಿ ಶಿವನ್ ಅವರು ಮತ್ತೆ ಯಾವ ತರ ಮೋಡಿ ಮಾಡ್ತಾರೆ ಎನ್ನುವುದನ್ನು ಕಾದು ನೋಡಬೇಕು. ಹಾಗೆಯೇ ಮೋಹನ್ ಲಾಲ್ ಅವರ ಪಾತ್ರಕ್ಕೂ ಕಂಟಿನ್ಯೂಟಿ ಕೊಡಲಾಗಿದೆ. ತಮಿಳಿನ ಮತ್ತೊಬ್ಬ ಸೂಪರ್ ಸ್ಟಾರ್ ವಿಜಯ್ ಸೇತುಪತಿ ಬಹು ಮುಖ್ಯವಾದ ಕ್ಯಾಮಿಯೋ ರೋಲ್ ಒಂದನ್ನು ಮಾಡ್ತಾ ಇದ್ದಾರೆ. ರಜನಿಕಾಂತ್ ಅವರಿಗಾಗಿ ಈ ಮೂವಿ ಮಾಡುತ್ತಿರುವ ವಿಜಯ್ ಸೇತುಪತಿ ಅವರು ಇದಕ್ಕೂ ಮುನ್ನ ರಜನಿ ಅವರ ಜೊತೆಗೆ ಪೆಟ್ಟ ಎಂಬ ಚಿತ್ರದಲ್ಲಿ ನಟಿಸಿದ್ದರು. ಹೀಗಾಗಿ ವಿಜಯ್ ಸೇತುಪತಿ ರಜನಿಯವರಿಗಾಗಿ ಮತ್ತೆ ಒಂದು ದಿನ ಶೂಟಿಂಗ್ ಅಲ್ಲಿ ಭಾಗವಹಿಸಿದ್ದು ಅವರ ಪಾತ್ರದ ಪೋರ್ಷನ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಜಸ್ಟ್ 5 ನಿಮಿಷ ಬಂದು ಹೋಗುವ ಪಾತ್ರವಾದರೂ ಅದರ ಇಂಪ್ಯಾಕ್ಟ್ ಈ ಚಿತ್ರ ತುಂಬಾ ಇರುತ್ತೆ ಎನ್ನುವುದು ವಿಜಯ್ ಸೇತುಪತಿಯವರ ಪ್ರಾಮಾಣಿಕ ಅಭಿಪ್ರಾಯವಾಗಿದೆ. ಹಾಗೆ ಜೈಲರ್ 2 ಮೂವಿಯಲ್ಲಿ ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಸಹ ಒಂದು ಇಂಪಾರ್ಟೆಂಟ್ ಕ್ಯಾಮಿಯೋ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಒಂದು ವಾರದ ಕಾಲ್ ಶೀಟ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಕಿಂಗ್ ಮೂವಿ ಶೂಟಿಂಗ್ ಅಲ್ಲಿ ಬಿಸಿ ಇರುವ ಶಾರುಖ್ ಅತಿ ಶೀಘ್ರದಲ್ಲಿ ಜೈಲರ್ 2 ಶೂಟಿಂಗ್ ಸೆಟ್ ಅಲ್ಲಿ ಕಾಣಲಿದ್ದಾರೆ. ಶಾರುಖ್ ಖಾನ್ ಅವರು ಈ ಮೂವಿಯಲ್ಲಿ ಒಬ್ಬ ಖಡಕ್ ಪೊಲೀಸ್ ಆಫೀಸರ್ ಆಗಿ ಆಕ್ಟಿಂಗ್ ಮಾಡಲಿದ್ದಾರೆ. ಹಾಗೆ ಬಾಲಿವುಡ್ನ ಒಂದು ಕಾಲದ ಡ್ಯಾನ್ಸಿಂಗ್ ಸ್ಟಾರ್ ಆದ ಮಿಥುನ್ ಚಕ್ರವರ್ತಿ ಹಾಗೂ ಡರ್ಟಿ ಪಿಕ್ಚರ್ ಮೂಲಕ ದೊಡ್ಡ ಹಿಟ್ ಕೊಟ್ಟ ವಿದ್ಯಾ ಬಾಲನ್ ಸಹ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಲಿದ್ದಾರೆ. ಹಾಗೆ ತೆಲುಗು ಚಿತ್ರರಂಗದ ಸೂಪರ್ ಸ್ಟಾರ್ ಬಾಲಕೃಷ್ಣ ಅವರು ಸಹ ಒಂದು ಸ್ಪೆಷಲ್ ಅಪಿಯರೆನ್ಸ್ ರೋಲ್ ಅಲ್ಲಿ ಇದ್ದಾರೆ. ಇದು ಮೂವಿಗೆ ಮತ್ತೊಂದು ದೊಡ್ಡ ಮೈಲೇಜ್ ಕೊಡುತ್ತೆ ಅಂತ ಹೇಳಬಹುದು. ಇನ್ನುಳಿದಂತೆ ಎಸ್.ಜೆ. ಸೂರ್ಯ, ರಮ್ಯಾ ಕೃಷ್ಣ, ಸಂತಾನಂ, ವೇಗಿ ಬಾಬು ಮೊದಲಾದವರು ಈ ಸ್ಟಾರ್ ಕಾಸ್ಟಿಂಗ್ ಅಲ್ಲಿ ಇದ್ದೇ ಇದ್ದಾರೆ. ಈ ಎಲ್ಲಾ ಕಾರಣಗಳಿಂದಾಗಿ ಜೈಲರ್ 2 ಮೂವಿ ದೊಡ್ಡ ಹೈಪ್ ಕ್ರಿಯೇಟ್ ಮಾಡ್ತಾ ಇದೆ. ಡೇ ಬೈ ಡೇ ಮೂವಿ ಮೇಲಿರೋ ಕ್ರೇಜ್ ಜಾಸ್ತಿ ಆಗ್ತಾ ಇದೆ. ತಮಿಳು ಫಿಲಂ ಇಂಡಸ್ಟ್ರಿಯಲ್ಲೇ 1000 ಕೋಟಿ ಮಾಡುವ ಫಸ್ಟ್ ಫಿಲಂ ಜೈಲರ್ 2 ಮೂವಿ ಆಗಬಹುದು ಎಂದು ಸಿನಿ ಪಂಡಿತರು ಅಂದಾಜಿಸುತ್ತಿದ್ದಾರೆ. ಇನ್ನು ಈ ಮೂವಿಗಾಗಿ ಜಗತ್ತಿನಾದ್ಯಂತ ಇರುವ ರಜನಿಕಾಂತ್ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಹಾಗೆ ಈ ಮೂವಿಯ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಒತ್ತಿ.